ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಓಕೆ ಫ್ರೆಂಡ್ಸ್, ಈಗ ಬಂದು ಸಮಯ ಒಂದು 6:15 ಆಗಿದೆ. ಈಗ ಬಂದು ತೋಟಕ್ಕೆ ವ್ಲಾಗ್ನ ಶುರು ಮಾಡಿದ್ದೀನಿ. ಬನ್ನಿ, ಇವತ್ತು ಏನೆಲ್ಲ ಇರುತ್ತೆ ನಮ್ಮ ಬೆಳಗಿಂದ ಸಂಜೆವರೆಗೂ ನಮ್ಮ ರೋಟೀನ್ ಹೇಗಿರುತ್ತೆ, ಇವತ್ತು ಏನೇನು ಕೆಲಸ ಮಾಡಿ ದಬ್ಬಾಕ್ತೀನಿ ಎಲ್ಲ ಪ್ರತಿಯೊಂದು ಕೂಡ ವಿಡಿಯೋ ಮಾಡ್ತೀನಿ ಸ್ಮಾಲ್ ಆಗಿ. ಯಾಕಂತ ಹೇಳಿದ್ರೆ ನಿಮಗೂ ಕೂಡ ನೋಡೋದಕ್ಕೆ ಬೋರ್ ಹೊಡಿಬಾರ್ದು. ಏನಂದರೆ ನಾವು ಮಾಡೋ ಒಂದು ವಿಡಿಯೋ ನೋಡೋ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಯಾವುದೇ ರೀತಿಯಾಗಿ ಬೋರ್ ಹೊಡಿಬಾರ್ದು. ಅದಕ್ಕೋಸ್ಕರ ಸ್ಮಾಲ್ ಆಗಿ ನಾನು ಏನೆಲ್ಲ ಕೆಲಸ ಮಾಡ್ತೀನಿ, ಇವತ್ತು ಏನೆಲ್ಲ ದಬ್ಬಾಕ್ತೀನಿ, ಪ್ರತಿಯೊಂದು ಚಿಕ್ಕದಾಗಿ ವಿಡಿಯೋ ಮಾಡ್ತೀನಿ. ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ, ಇದೇ ರೀತಿಯಾಗಿ ನೀವೇನಾದ್ರು ವಿಡಿಯೋ ನೋಡ್ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ ಹಾಲ್ ಅಂತ ಕೊಟ್ಬಿಟ್ರೆ ಸಾಕು. ಡೈಲಿ ಮಧ್ಯಾಹ್ನ 12 ಗಂಟೆಗೆಲ್ಲ ನಿಮ್ಮ ಮೊಬೈಲ್ಗೆ ನಾವು ಬಂದ್ಬಿಡ್ತೀವಿ. ನೀವು ಯಾವಾಗ ಪುರ್ಸೊತ್ತಾಗುತ್ತೋ ಅವಾಗ ನೋಡ್ಬೋದು. ನೋಡಿಬಿಟ್ಟು ಸಪೋರ್ಟ್ ಮಾಡಿ, ಎಂಜಾಯ್ ಮಾಡಿ. ಓಕೆ ಫ್ರೆಂಡ್ಸ್, ಜಾಸ್ತಿ ತಲೆ ತಿನ್ನೋಕೆ ಹೋಗೋದಿಲ್ಲ. ನೆಕ್ಸ್ಟು ಏನೇನು ಕೆಲಸ ಅಂತ ನೋಡೋಣ ಬನ್ನಿ. ನಾನು ಒಬ್ಬನೇ ಅಲ್ಲ, ನನ್ನ ಜೊತೆಗೆ ಇವ್ನು ಜಿಮ್ಮಿನ ಬರ್ತಾ ಇದ್ದಾನೆ. ನಾವು ಎಲ್ಲೋದ್ರೂ ಅಲ್ಲೇ ಬರ್ತಾನೆ. ಅಲ್ಲೇ ನನ್ನ ಜಿಮ್ಮಿ, ಕೋತಿ ಬರ ಇಲ್ಲೇ, ಬಾ ಇಲ್ಲಿ, ಬಾಲ ಲಡ್ಸು ನೀವು ಮಗನೇ, ಓಡ್ತಾವನು. ಓಕೆ, ಫಸ್ಟ್ನೇದಾಗಿ ಏನಪ್ಪ ಕೆಲಸ ಅಂತ ಹೇಳಿದ್ರೆ, ತೋಟದಲ್ಲಿ ಇವತ್ತು ಕೆಲಸ ಬಂದು ಅಷ್ಟಕ್ಕಷ್ಟೇ ಕೆಲಸ ಇತ್ತು. ಆದರೆ ಇವತ್ತೊಂದಿನ ಸ್ವಲ್ಪ ಲೀವ್ ತಗೊಳ್ಳೋಣ ಅಂದ್ಬಿಟ್ಟು ತಗೊಂಡಿದ್ದೀವಿ. ಆದರೆ ಏನು ಮಾಡೋದು, ಲೀವ್ ತಗೊಳೋದಕ್ಕೆ ಈ ಕಡೆ ನಮ್ಮ ಕುರಿಗಳಿದಾವಲ್ಲ, ಫಸ್ಟ್ ಅವುಗಳಿಗೆ ಮೇವು ನೋಡಬೇಕು. ಎಲ್ಲ ಮಲ್ಕೊಂಡು ದಬಾಕೊಂಡಿದ್ದಾರೆ. ಲೈಟಾಗಿ ಈ ಕಡೆ ಬಿಸಿಲು ಕೂಡ ಬರ್ತಾ ಇದೆ. ಬಿಸಿಲು ಚೆನ್ನಾಗಿ ಬೀಳ್ತೈತೆ, ಅದಕ್ಕೆ ನೀರು ಬಿಸಿಲು ಕಾಯ್ಸೋಕೆ ಅಂತ ಎಲ್ಲ ದಬಾಕೊಂಡವ್ರಿ. ಇನ್ನು ಏನಮ್ಮ ಮಹಾಲಕ್ಷ್ಮಿ, ಏನು ಮಾಡ್ತಾಯಿದ್ದೀಯ? ಏನೇ ತಿಕ್ಕ ಈ ಕಡೆ ಹಾಕಿ ಮಕ ಆ ಕಡೆ ಹಾಕ್ಬಿಟ್ಟಿದ್ಯಾ? ಓಯ್, ಮಲ್ಕ ಈ ಅಬ್ಬರ್ಸಿದ್ರೆ ಮಾತಾಡ್ಸಿದ್ರೆ ಸಾಕು ಎದ್ದು ಬರ್ತೀಯಲ್ಲ. ಏನು ಲವ್ವೇ ನನ್ನ ಮೇಲೆ. ನೀವೇನಪ್ಪ ಮಾಡ್ತಾಯಿದ್ದೀರಾ ಅಕ್ಕ ಬುಕ್ಕ? ಇವ್ರೇನು ನಿಂತ್ಕೊಬಿಟ್ಟವ್ರು ಇವತ್ತು. ಓಕೆ, ಫಸ್ಟ್ನೇದಾಗಿ ಇವಾಗ ಮೇವು ಕೊಯ್ಬೇಕು. ಮೇವು ಕೊಯ್ಕೊಂಡು ಫಸ್ಟು ಮೇವು ಕೊಯ್ಕೊಂಡು ಹಾಕ್ಬಿಟ್ರೆ ಆಮೇಲೆ ಕರೆಂಟ್ ಯಾವಾಗ ಬರ್ತಿದ್ದೋ 12:30 ಕರೆಂಟ್ ಬರುತ್ತೆ. ಆಗ ಬಂದು ಮೇವು ಮಿಷಿನ್ಗೆ ಹಾಕ್ಬೋದು. ಇವಾಗ ಸದ್ಯಕ್ಕೆ ಕೊಡ್ಗೋಲನ್ನ ಚುಪ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ತುಂಬ ಜನ ಅಂದ್ಕೊಂಡಿರ್ಬೋದು, ಏನಪ್ಪ ಯಾವಾಗ ನೋಡೋದು ಇದೇ ಕಲ್ಲು ಮೇಲೆ ತೀಡ್ತಾನೆ ಕುಡ್ಗೋಲನ್ನ ಅಂತ. ಇದು ಬಂದು ಸಾಣೆ ಕಲ್ಲು. ಹಿಂದಿನ ಕಾಲದಾಗೆಲ್ಲ ಸಿಕ್ಕಾಪಟ್ಟೆ ಯೂಸ್ ಮಾಡ್ತಾಯಿದ್ರು. ಆದರೆ ಈಗಿನ ಕಾಲದಲ್ಲಿ ಹುಡುಗರಿಗೆ ಸಾಣೆ ಕಲ್ಲು ಅಂದ್ರೇ ಗೊತ್ತಿಲ್ಲ. ಇದು ಮೊಚ್ಚುಗಳು ಮತ್ತು ಕುಡುಗೋಲುಗಳು ಚೂಪ್ ಮಾಡ್ಕೊಳೋಕ್ಕೆ ಯೂಸ್ ಮಾಡ್ತಾಯಿದ್ರು. ಇದೊಂದು ಸಾಣೆ ಕಲ್ಲು. ಇದ್ರಲ್ಲಿ ತೀಡ್ತಾಯಿದ್ರೆ ಒಳ್ಳೆ ಬಿಲೇಡೋದಂತ ಆಗ್ಬಿಡ್ತೈತೆ. ಎರಡು ಕೈಯಲ್ಲಿ ತೀಡಬೇಕು. ಒಂದು ಕೈಯಲ್ಲಿ ಬಂದು ಕ್ಯಾಮ್ರಾ ಇದೆ, ಅದಕ್ಕೆ ಒಂದೇ ಕೈಯಲ್ಲಿ ತೀಡ್ತಾ ಇದ್ದೀನಿ. ಆಮೇಲೆ ಯಾರಾದರೂ ನೋಡಿದವರು, ಏನಪ್ಪ ಇವನೆಂಥ ಕಸುಬ್ದಾರನು ಒಂದೇ ಕೈಯಾಗಿ ತೀಡ್ತಾವನೆ, ಇವನೇನು ಕಸುಬ್ದಾರನ ಇನ್ನೊಂದು ಅಂದ್ಕೊಂಬಿಡಿರ. ಓಕೆ, ಕುಡ್ಗೋಲು ಚೂಪ್ ಮಾಡ್ಕೊಂಡಿದ್ದಾಯಿತು. ಇನ್ನು ಪಾರಮಲ್ಲಿ ನಾವು ಕೊಯ್ಯಕ್ಕೆ ಹೋಗ್ಬೇಕು. ಕಮಾನ್, ಲೆಟ್ಸ್ ಗೋ. ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಾವೇನು ಅಂತ ಇಂಗ್ಲೀಷ್ ಬರೋಂಗೆ ನಾವೇನು ಓದಿದ್ದು ದಬ್ಬಾಗ್ದವ್ರಲ್ಲ. ಹಿಂಗೆ ಟಿ ವಿಗಳು ಎಲ್ಲ ನೋಡ್ತೀವಲ್ಲ, ಅಲ್ಲೇನೋ ಹೊಡೆಯೋ ಒಂದೊಂದು ಡೈಲಾಗು ನಾವು ಕೂಡ ಹೊಡಿತೀವಿ. ಏನಾನ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಓಕೆ ಬನ್ನಿ, ಇವಾಗ ಫಸ್ಟ್ ಬೆಳಗ್ಗೆ ಹೋಗಿ ಕೆಲಸ ನೋಡೋಣ. ನಮಗೋಸ್ಕರ ಸುಸ್ವಾಗತ ಮಾಡ್ತಾಯಿದ್ರು ಪಕ್ಷಿಗಳು ಎಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕೂಗ್ತಾಯಿದೆ ಅಲ್ವಾ? ಒಳ್ಳೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ಸಖತ್ತಾಗಿದೆ. ನೈಟು ನೀರು ಎಷ್ಟಪ್ಪ, ನೈಟು ನೀರು ಎಷ್ಟು ಹೊಡಿದೆ ಸಂಪಲ್ಲಿ. ಓಕೆ, ಅರ್ಧ ಸಂಪು ಪೂರ್ತಿ ಸಂಪು ಖಾಲಿ ಮಾಡಿದೆ. ಇವಾಗ ಒಂದು ಅರ್ಧ ಸಂಪು ನೀರು ಬಂದಿದೆ. ಮಧ್ಯಾಹ್ನಕ್ಕೆ ಸೇರೋಗುತ್ತೆ. ಏನಕ್ಕಪ್ಪ ಸೇರೋಗುತ್ತೆ ಅಂದರೆ ತೋಟಕ್ಕೆ ಬಿಡೋಕ್ಕೆ ಸೇರೋಗುತ್ತೆ. ತೋಟಕ್ಕೆ ನೀರು ಬಿಡಬೇಕು. ಓಕೆ ಬನ್ನಿ, ಜಾಸ್ತಿ ತಲೆ ತಿನ್ನಕ್ಕೆ ಹೋಗಲ್ಲ, ಕೆಲಸ ನೋಡೋಣ.
ಓಕೆ ಫ್ರೆಂಡ್ಸ್, ಪಾರಮಲ್ಲೆಲ್ಲ ಕೊಯ್ದಾದ್ಮೇಲೆ ಮನೆಯಿಂದ ಹೇಳಿದ್ರು ಈ ಕಡೆ ಸೌದೆ ಎಲ್ಲ ನೀರು ಕಾಯಿಸೋದಕ್ಕೆ ಸೌದೆ ಎತ್ಕೊಬಾ ಅಂತ. ಅದಕ್ಕೆ ಇವಾಗ ಸೌದೆನ ಮುರ್ಕೊತಾ ಇದ್ದೀನಿ. ಇದು ಬಂದು ಲೈಟಿಂಗ್ ಗಡ್ಡೆ. ಹಿಂದೆ ಬಂದು ನಾವು ಶಾಮಂತಿಗೆ ಗಿಡಕ್ಕೆ ತಂದಿದ್ರಿ, ಆದರೆ ಏನು ಮಾಡೋದು, ಶಾಮಂತಿಗೆ ಗಿಡ ಅಷ್ಟು ಬೆಲೆ ಸಿಗಲಿಲ್ಲ ಅದು ನಮಗೆ. ಓಕೆ, ಇದನ್ನೇ ಎತ್ತಿ ಸೈಡ್ಗೆ ಹಾಕಿದ್ರಿ. ಆವಾಗ ಇದು ಮೋಸ್ಟ್ಲಿ ಇದು ನಾವು ತಗೊಂಬಂದಿದ್ದೆ ಸೆಕೆಂಡ್ ಹ್ಯಾಂಡ್ಲು. ಆವಾಗೇ ಅರ್ಧ ಆಯಸ್ ಮುಗ್ದೋಗಿತ್ತು. ಇವಾಗ ಒಂದು ಮುಕ್ಕಾಲು ಆಯಸ್ಸು ಮುಗ್ದೋಗಿದೆ. ಹಾಗಾಗಿ ಇದನ್ನು ನೀರು ಕಾಯಿಸೋದಕ್ಕೆ ನಾವು ಇವಾಗ ಯೂಸ್ ಮಾಡ್ಕೊತ ಇದ್ದೀವಿ. ಅಂದರೆ ನಮಗೆ ಗ್ಯಾಸು ಏನಂದರೆ ನಮಗೆ ಗ್ಯಾಸು ಮತ್ತು ಡೀಸರು ಮತ್ತು ಸೋಲಾರು ಮತ್ತು ಹೀಟ್ರು ಇದೆಲ್ಲ ನೀರು ಕಾಯಿಸ್ಕೊಂಡ್ರೆ ನಮಗೆ ಮೈಕೈ ನೋವು ಬಿಡೋದಿಲ್ಲ. ಈ ಸೌದೆನಲ್ಲಿ ನೀರು ಕಾಯಿಸ್ಕೊಂಡು ಇಟ್ಕೊಂಡ್ರೆ ನಮಗೆ ತುಂಬ ಚೆನ್ನಾಗಿ ಮೈಕೈ ನೋವು ಬಿಡುತ್ತೆ. ಅದಕ್ಕೆ ಈ ಸೌದೆನಲ್ಲಿ ನಾವು ನೀರು ಕಾಯಿಸ್ಕೊಳೋದು. ಓಕೆ ಫ್ರೆಂಡ್ಸ್, ಇವತ್ತು ನಮ್ಮ ಮನೆಯಲ್ಲಿ ದೋಸೆ ಮಾಡಿದ್ದಾರೆ. ದೋಸೆ ಮಾಡಿದ್ದಾರೆ, ಪಲ್ಯನೂ ಚಟ್ನಿ ಸೀಡ್ಸ್ಗೆ ಇದೆ. ಓಕೆ ಫ್ರೆಂಡ್ಸ್, ಮತ್ತೆ ಟಿಫನ್ ಮಾಡಿಕೊಂಡು ಮತ್ತೆ ತೋಟ ಕಡೆ ಬಂದಿದ್ದಾಯಿತು. ಏನಂದರೆ ಮೇವು ಕೊಯ್ದಾಕಿದ್ದೆ, ಮತ್ತು ಸೌದೆ ಕೂಡ ಇರಲಿಲ್ಲ, ಎರಡು ಎತ್ಕೊಂಡೋಗಿ ಮನೆ ಕಡೆ ಹಾಕ್ಬಿಟ್ಟು ಇವಾಗ ತೋಟ ಕಡೆ ಬಂದೆ. ತೋಟಕ್ಕೆ ನೀರು ಕೂಡ ಬಿಟ್ಟಿದ್ದೀನಿ. ಹಾಗಲ ಗಿಡಕ್ಕೆ ಮತ್ತು ತೊಂಡೆ ಗಿಡಕ್ಕೆ ಎರಡು ಒಂದೇ ಜಾಗದಲ್ಲಿ ಇದೆಯಲ್ಲ, ಅದಕ್ಕೆ ನಮ್ಮ ಹಾಗಲಕಾಯಿ ಚಪ್ರ ಎಲ್ಲ ಕವರ್ ಆಗ್ತಾ ಇದೆ. ಪರವಾಗಿಲ್ಲ, ಇಷ್ಟು ಮಾತ್ರ ಆಗುತ್ತೋ ಇಲ್ಲ ಅಂತ ತಿಳ್ಕೊಂಡಿದ್ದೆ. ಆದರೆ ಮಳೆ ಸ್ವಲ್ಪ ಹಿಂದೆ ಬೀಳೋದು ತುಂಬ ಚೆನ್ನಾಗಿ ಚಪ್ರ ಕವರ್ ಆಗ್ತಾ ಬರ್ತಾ ಇದೆ ಹಾಗಲ ಗಿಡ ಅಂತಲೂ ಹೇಳ್ಬೋದು. ಏನಂದರೆ ಮನೆ ಅಷ್ಟು ದಿನ ಮಳೆ ಹಿಡ್ಕೊಂಡಿತ್ತು, ಸುಮಾರು ತಿಂಗಳಾನ್ಗಟ್ಲೆ ಮಳೆ ಹಿಡ್ಕೊಂಡಿತ್ತು. ಅವಾಗ ಇಷ್ಟು ಮಾತ್ರ ಆಗುತ್ತೋ ಇಲ್ಲ ಅಂತ ತಿಳ್ಕೊಂಡಿದ್ದೆ. ಆದರೆ ಮಳೆ ಸ್ವಲ್ಪ ಹಿಂದಕ್ಕೆ ಹೋದ್ಮೇಲೆ ಈ ಕಡೆ ಹಾಗಲ ಗಿಡ ತುಂಬ ಚೆನ್ನಾಗಿ ಡೆವಲಪ್ ಆಗ್ತಾಯಿದೆ. ಅದರಲ್ಲೂ ಮೊನ್ನೆ ಏನಪ್ಪ ಅಂತ ಹೇಳಿದ್ರೆ ಹಿಂಡಿ ಮತ್ತು DAP ಎರಡೂ ಮಿಕ್ಸ್ ಮಾಡಿ ಚೆನ್ನಾಗಿ ಹಾಕಿದ್ದೆ. ಹಾಗಾಗಿ ತುಂಬ ಕವರ್ ಚೆನ್ನಾಗಿ ಆಗ್ತಾಯಿದೆ. ಇವಾಗ ಹಾಗಲ ಗಿಡಕ್ಕೆ ನೀರು ಕೂಡ ಬಿಟ್ಟಿದ್ದೀನಿ. ಮೊನ್ನೆ ಶಾಂಪಲ್ ಆಗಿದೆ. ಇವಾಗ ಒಂದೊಂದು ಕಾಯಿಗಳು ಕಾಣಿಸ್ತಾ ಇದೆ. ಇನ್ನು ಈ ಕಡೆ ಎಲ್ಲ ಸಣ್ಣ ಪಿಂದಿಗಳು ನೋಡ್ತಾ ಇರ್ಬೋದು. ಎಲ್ಲ ಸಣ್ಣ ಸಣ್ಣ ಪಿಂದಿಗಳು ಎಲ್ಲ ಶುರು ಆಗ್ತಾಯಿದೆ. ಹಾಗೆ ಬೆಲೆ ಕೂಡ ಇದೆ, ಹಾಗಲಕಾಯಿ ಒಳ್ಳೆ ಬೆಲೆ ಅಂತೂ ಇದೆ. ಓಕೆ, ನೋಡೋಣ ದೇವ್ರು ಏನು ಮಾಡ್ತಾನೆ ಅಲ್ವಾ. ಪ್ರತಿಯೊಬ್ಬರು ರೈತರಿಗೂ ಅದೊಂದು ಆಸೆ. ನಾನೊಬ್ಬನೇ ಅಲ್ಲ, ಈ ಭೂಮಿ ಮೇಲೆ ಯಾರೆಲ್ಲ ರೈತರು ಇದ್ದೀವಿ ಎಲ್ಲರಿಗೂ ಒಳ್ಳೆ ಬೆಳೆ ಆಗಲಿ, ಒಳ್ಳೆ ಬೆಲೆ ಸಿಗಲಿ, ಒಂದು 4 ಕಾಸು ಸಿಗಲಿ ಪ್ರತಿಯೊಬ್ಬರು ರೈತರಿಗೂ ಅಲ್ವಾ. ಓಕೆ ಫ್ರೆಂಡ್ಸ್, ಇನ್ನು ತೋಟಕ್ಕೆಲ್ಲ ನೀರು ಬಿಟ್ಟಿದ್ದಾಯಿತು. ಇವಾಗ ಓಡ್ತಾ ಇದೆ. ಇವಾಗ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಹಾಗೆ ಮೇವು ಕೂಡ ಮಿಷಿನ್ಗೆ ಹಾಕಬೇಕು. ಬನ್ನಿ ಹಾಕೋಣ. ಫ್ರೆಂಡ್ಸ್, ಮತ್ತೆ ತೋಟ ಕಡೆ ಬಂದಿದ್ದಾಯಿತು. ಇವಾಗ ಬಂದು ಟೈಮ್ ಒಂದು 3 ಗಂಟೆ ಆಗಿದೆ. ಮತ್ತೆ ತೋಟ ಕಡೆ ಬಂದೆ. ಈಗ ನಮ್ಮ ಫ್ರೆಂಡ್ಸ್ ಎಲ್ಲ ಕರೀತಾ ಇದ್ದಾರೆ. ನನ್ನ ಮಗನೇ ಫಸ್ಟ್ ಬಂದು ನಮ್ಮ ಮೇವು ಹಾಕು ಅಂತ. ಬೆಳಗ್ಗೆ ಹಾಕಿದ್ದೆ ಎಲ್ಲ ಖಾಲಿ ಆಗೋಗಿತ್ತು. ಇವಾಗ ಮಧ್ಯಾಹ್ನ ಊಟದ ಟೈಮು ಅಲ್ವಾ, ಅದಕ್ಕೋಸ್ಕರ ನಮಗೋಸ್ಕರ ಅವ್ರು ಕರೀತಾ ಇದ್ದಾರೆ. ಫಸ್ಟ್ ಅವ್ರನ್ನ ಮೇವು ಹಾಕ್ಬಿಟ್ಟು ಅದಾದಮೇಲೆ ನೆಕ್ಸ್ಟ್ ಬೇರೆ ಕೆಲಸ ನೋಡೋಣ ಬನ್ನಿ. ಓಕೆ ಫ್ರೆಂಡ್ಸ್, ಇವಾಗ ಮೇವೆಲ್ಲ ಹಾಕಿದ್ದಾಯಿತು. ನಮ್ಮ ಕುರಿಗಳಿಗೆ ಮೇಕೆಗಳಿಗೆಲ್ಲ ಆಲ್ರೆಡಿ ತಿಂತಾ ಇದ್ದಾರೆ. ಓಕೆ, ಇವ್ರ ಕೆಲಸ ಅಂತ ಮುಗೀತು. ಇನ್ನು ನಮ್ಮ ಕೆಲಸ ನೆಕ್ಸ್ಟ್ ನೋಡಬೇಕು. ಏನಂದರೆ ತೋಟದಲ್ಲಿ ಕೆಲಸ ಇದೆ ಇವತ್ತು, ಆದರೆ ಏನೂ ಕೂಡ ಮಾಡೋಕ್ಕೆ ಹೋಗಲಿಲ್ಲ. ಇವತ್ತು ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಬಿಟ್ಟು. ಏನಿದ್ರೂ ಇನ್ನು ನಾಳೆನೇ ಕೆಲಸ ಶುರು.
ಇವಾಗ ಸದ್ಯಕ್ಕೆ ಹೂವು ಬಿಡಿಸ್ಕೊ ಬರಬೇಕು. ಬನ್ನಿ ಹೋಗಿ ಹೂವು ಬಿಡಿಸ್ಕೊಂಡು ಬರೋಣ. ಓಕೆ ಫ್ರೆಂಡ್ಸ್, ಇವಾಗ ಬಂದಿದ್ದೀನಿ ಏನಂದರೆ ಕನಕಾಂಬರ ಹೂವು ಬಿಡಿಸೋದಕ್ಕೆ. ಮಳೆ ಬೇರೆ ಬಿದ್ದೋಯ್ತು ಲೈಟಾಗಿ. ಇದು ಮಳೆ ಬಿದ್ದರೆ ಬಿಡಿಸೋದು ಸ್ವಲ್ಪ ಕಷ್ಟ ಕಣ್ರಿ, ಯಾಕಂದರೆ ಎಲ್ಲ ಮುಟ್ಕೊಬಿಡ್ತದೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ರೂಟೀನ್ ಇತ್ತು ಅಂತ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಖಂಡಿತ ಡಿಸ್ಲೈಕ್ ಮಾಡಿ. ಇದೇ ರೀತಿಯಾಗಿ ನೀವು ವಿಡಿಯೋಗಳನ್ನ ನೋಡಬೇಕಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮಧ್ಯಾಹ್ನ ಡೈಲಿ 12 ಗಂಟೆಗೆ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ. ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದು ಎಷ್ಟು ಮತ್ತೆ ನಾಳೆ ಸಿಗ್ತೀನಿ.